ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಮೊಣಕಾಲು ಮರುಜೋಡಣಾ ಶಸ್ತ್ರಚಿಕಿತ್ಸೆ ಅಥವಾ ನೀ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆಯ ಮುಂಚಿತವಾಗಿ ಆಸ್ಪತ್ರೆಗೆ ಭರ್ತಿಯಾಗುವ ಒಂದು ದಿನದ ಮುಂಚಿತವಾಗಿ ನೀವು ಏನೇನು ಪ್ರಿಪರೇಷನ್ ಮಾಡಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ನಿಮಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೋಬೇಕು ಅನ್ನೋದು ಕನ್ಫರ್ಮ್ ಆದಮೇಲೆ ನಾವು ಏನೇನು ಮಾಡಬೇಕು. ಉದಾಹರಣೆಗೆ, ನಿಮ್ಮ ಶಸ್ತ್ರಚಿಕಿತ್ಸೆ ಸೋಮವಾರ ಇದೆ, ನೀವು ಭಾನುವಾರ ಬೆಳಗ್ಗೆ ಭರ್ತಿ ಆಗಬೇಕು. ಸೊ ಅದಕ್ಕೆ ಮುಂಚೆ ಏನೇನು ಮಾಡಬೇಕು? ಮೊದಲಿಗೆ ಮೈಯಲ್ಲಿ ಯಾವುದೇ ಜಾಗದಲ್ಲಿ ಯಾವುದಾದ್ರು ಇನ್ಫೆಕ್ಷನ್ನು ಅಥವಾ ಗಾಯಗಳು ಇದ್ದರೆ ಅದನ್ನು ನಿಮ್ಮ ಸರ್ಜನ್ಗೆ ಹೇಳಬೇಕು. ಯಾವುದಾದ್ರು ಗಾಯಗಳು ಅಥವಾ ಏನಾದರೂ ಸಣ್ಣ ಪಸ್ಚುಲ್ ಅಥವಾ ಚರ್ಮದಲ್ಲಿ ಇದು ಹಲ್ಲು ಉಳುಕು ಇದ್ದರೆ ಅಥವಾ ಯೂರಿನ್ ಇನ್ಫೆಕ್ಷನ್ ಇದ್ದರೆ, ಈ ರೀತಿ ಯಾವುದೇ ಜಾಗದಲ್ಲಿ ಮೈಯಲ್ಲಿ ಇನ್ಫೆಕ್ಷನ್ನು, ಚರ್ಮದ ಇನ್ಫೆಕ್ಷನ್ ಇದ್ದರೆ ಇದನ್ನು ನಿಮ್ಮ ಸರ್ಜನ್ಗೆ ನೀವು ಹೇಳಬೇಕಾಗುತ್ತೆ. ಯಾಕಂದರೆ ಯಾವುದೇ ಥರ ಇನ್ಫೆಕ್ಷನ್ನು ಈ ಒಂದು ಶಸ್ತ್ರಚಿಕಿತ್ಸೆಗೆ ಮುಂಚೆ ನಾವು ಇರಬಾರ್ದು. ಮತ್ತು ನೀವು ಯಾವುದಾದ್ರೂ ರಕ್ತ ಸಂಚಾರ ಫಾಸ್ಟ್ ಆಗುವಂಥದ್ದು ಅಂದರೆ ಬ್ಲಡ್ ಥಿನ್ನರ್ಸ್ ಟ್ಯಾಬ್ಲೆಟ್ನ ತಗೋತಾ ಇದ್ದರೆ ಅದನ್ನು ನಾವು 3ರಿಂದ 5 ದಿನಗಳ ಕಾಲ ನಿಲ್ಲಿಸಬೇಕಾಗುತ್ತೆ. ಅದರಲ್ಲೂ ಕ್ಲೋಪಿಡೋಗ್ರೆಲ್ ಅಥವಾ ಡಬಲ್ ಆ್ಯಂಟಿಪ್ಲೇಟ್ಲೆಟ್ ಅಂತ ಕೆಲವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿರೋರಿಗೆ ನಾವು ಮೊದಲಿಗೆ ನಾವು ಹೇಳ್ತೀವಿ 5 ದಿನಗಳ ಕಾಲ ನಿಲ್ಲಿಸಿ ಈ ಒಂದು 5 ದಿನದ ಮಧ್ಯದಲ್ಲಿ ಎಕೋಸ್ಪ್ರಿನ್ 75ನ ಕೊಡಬೇಕಾಗುತ್ತೆ. ಯಾವುದೇ ಒಂದು ಡೌಟ್ ಇದ್ದರೆ ನಿಮ್ಮ ಕಾರ್ಡಿಯಾಲಜಿಸ್ಟ್ನ ಅಥವಾ ನಮ್ಮ ಕಾರ್ಡಿಯಾಲಜಿಸ್ಟ್ನ, ಅಂದರೆ ನಾವು ಯಾವ ಹಾಸ್ಪಿಟ್ಲಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಆ ಒಂದು ಕಾರ್ಡಿಯಾಲಜಿಸ್ಟ್ ಜೊತೆ ನಾವು ನಿಮ್ಮನ್ನ ಮೊದಲಿಗೆ ಭೇಟಿ ಮಾಡಿಸ್ತೀವಿ. ಆಸ್ಪತ್ರೆಗೆ ಭರ್ತಿ ಮಾಡೋದು 1 ದಿನ ಮುಂಚೆ ಮಾತ್ರ. ಎಲ್ಲ ಟೆಸ್ಟ್ಗಳು, ಎಲ್ಲ ಪ್ರತಿಯೊಂದು ಕಾರ್ಡಿಯಾಲಜಿ ಚೆಕಪ್ಪು, ಅನಸ್ತೀಸಿಯಾ ಚೆಕಪ್ಪು ಮತ್ತು ಫಿಸಿಷಿಯನ್ ಫಿಟ್ನೆಸ್ಸು ಎಲ್ಲದು 1 ದಿನ ಮುಂಚೆ ನಡೆಯುತ್ತೆ. ಕೆಲವು ರೋಬೋಟಿಕ್ ತಂತ್ರಜ್ಞಾನದಲ್ಲಿ CT ಸ್ಕ್ಯಾನ್ ಅನ್ನೋದು ನಾವು ಮಾಡಬೇಕಾಗುತ್ತೆ. ಆ ಒಂದು CT ಸ್ಕ್ಯಾನ್ ಮಾಡೋದಾದರೆ ಶಸ್ತ್ರಚಿಕಿತ್ಸೆಯ ಮುಂಚಿನ ದಿನ ಸ್ವಲ್ಪ ಬೇಗನೆ ನೀವು ಭರ್ತಿಯಾದರೆ 10-11 ಗಂಟೆಗೆ ಭರ್ತಿಯಾದರೆ ಅವತ್ತು ನಾವು CT ಸ್ಕ್ಯಾನ್ ಮಾಡಿ ಪ್ರೀ ಆಪರೇಟಿವ್ ಪ್ಲ್ಯಾನಿಂಗ್ ಅಂತ ನಾವು ಮಾಡ್ತೀವಿ. ಓಪನ್ ಹಾರ್ಟ್ ಸರ್ಜರಿ ಆದರೆ 9ರಿಂದ 12 ತಿಂಗಳುಗಳ ಕಾಲ ಶಸ್ತ್ರಚಿಕಿತ್ಸೆ, ಮೊಣಕಾಲು ಶಸ್ತ್ರಚಿಕಿತ್ಸೆ ನಾವು ಪೋಸ್ಟ್ಪೋನ್ ಮಾಡಿರ್ತೀವಿ. ಅಕಸ್ಮಾತ್ ತುಂಬ ಎಮರ್ಜೆನ್ಸಿ ಆಯಿತು, ಫ್ರ್ಯಾಕ್ಚರ್ ಆಯಿತು ಅಂದರೆ ನಾವು ಶಸ್ತ್ರಚಿಕಿತ್ಸೆ ಮಾಡ್ಬೋದು. ಆದರೆ ಎಲೆಕ್ಟಿವ್ ಸರ್ಜರಿನ 9ರಿಂದ 12 ತಿಂಗಳುಗಳ ಕಾಲ ನಾವು ಪೋಸ್ಟ್ಪೋನ್ ಮಾಡ್ತೀವಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶಸ್ತ್ರಚಿಕಿತ್ಸೆಗೆ ಮುಂಚಿನ ದಿನಗಳ ಬಗ್ಗೆ ಮಾತಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡ್ಯೂರಿಂಗ್ ಅಡ್ಮಿಷನ್ ಅಥವಾ ಶಸ್ತ್ರಚಿಕಿತ್ಸೆಯ ಭರ್ತಿ ಆದಮೇಲೆ ಡಿಸ್ಚಾರ್ಜ್ ಆಗೋವರೆಗೂ ಏನೇನು ಆಗುತ್ತೆ ಅನ್ನೋದನ್ನ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಶಸ್ತ್ರಚಿಕಿತ್ಸೆ ಮುಗಿದ ಮೇಲೆ ನೀವು ಯಾವ ಥರ ರಿಹ್ಯಾಬಿಲಿಟೇಷನ್ ಮಾಡಬೇಕು ಅನ್ನೋದು ಸಹ ನಾನು ನಿಮ್ಮ ಸಾಮಾನ್ಯವಾಗಿ ಬರುವಂಥ ಡೌಟ್ಗಳನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡಿದ್ದೀನಿ. ನಿಮಗೆ ಏನೇನು ಡೌಟ್ ಇದ್ದರೆ ಅಥವಾ ಆ ಚಾಟ್ ಬಾಕ್ಸಲ್ಲಿ ನೀವು ಬರೆದ್ರೆ ನಮಗೂ ಅದು ಗೊತ್ತಾಗುತ್ತೆ ನಿಮ್ಗೇನು ಡೌಟ್ ಇದೆ ಅಂತ. ನಾವು ಅದರಿಂದ ನೋಡ್ಕೊಂಡು ಬೇರೆನ ನಾವು ಇನ್ನೂ ಇನ್ಫಾರ್ಮೇಷನ್ ಅಥವಾ ಮಾಹಿತಿಗಳನ್ನ ನಾವು ಕೊಡ್ಬೋದು. ನಿಮಗೆ ಯಾವ್ದಾದ್ರು ವೈರಲ್ ಫೀವರು, ಜ್ವರ, ಇನ್ಫೆಕ್ಷನ್ನು, ಯೂರಿನ್ ಇನ್ಫೆಕ್ಷನ್ನು ಈ ಥರ ಇದ್ದರೆ ನಾವು ಶಸ್ತ್ರಚಿಕಿತ್ಸೆನ ಪೋಸ್ಟ್ಪೋನ್ ಮಾಡ್ತೀವಿ. ಥೈರಾಯ್ಡ್ ಇದ್ದರೆ ಥೈರಾಯ್ಡ್ ವ್ಯಾಲ್ಯೂ 8 ಅಥವಾ 8ಕ್ಕಿಂತ ಕಡಿಮೆ ಇರೋದು, TSH ಇದ್ದರೆ ಒಳ್ಳೆಯದು. 8ಕ್ಕಿಂತ ಜಾಸ್ತಿ ಇದ್ದರೆ ಯೂಶ್ವಲಿ ನಾವು ಪೋಸ್ಟ್ಪೋನ್ ಮಾಡ್ತೀವಿ. ಡಯಾಬಿಟಿಸ್ ಇದ್ದವ್ರಿಗೆ HbA1c ಐಡಿಯಲಿ 7ರಿಂದ 7ಗಿಂತ ಕಡಿಮೆ ಇರಬೇಕು. 7ರಿಂದ 8.5ವರೆಗೂ ಸ್ವಲ್ಪ ರಿಸ್ಕ್ ಆಗುತ್ತೆ ಶಸ್ತ್ರಚಿಕಿತ್ಸೆ. 8.5ಗಿಂತ ಜಾಸ್ತಿ ಇದ್ದರೆ ನಾವು ಶಸ್ತ್ರಚಿಕಿತ್ಸೆ ಪೋಸ್ಟ್ಪೋನ್ ಮಾಡಿ 4ರಿಂದ 6 ವಾರ ಬಿಟ್ಟು ಬನ್ನಿ ಅಂತ ನಾವು ಹೇಳ್ತೀವಿ. HbA1c ಒಂದು ಮಾಡಿಸ್ಬೇಕಾಗುತ್ತೆ. ಸೊ ನಿಮಗೆ 3 ಇಂಪಾರ್ಟೆಂಟು. ಒಂದು ಡಯಾಬಿಟಿಸ್ ಇದ್ದರೆ HbA1c ಕಂಟ್ರೋಲು, ಥೈರಾಯ್ಡ್ ಇದ್ದರೆ TSH ಕಂಟ್ರೋಲು, ಬ್ಲಡ್ ಥಿನ್ನರ್ ಮೇಲಿದ್ದರೆ ಬ್ಲಡ್ ಥಿನ್ನರ್ ಸ್ಟಾಪ್ ಮಾಡಿ ಎಕೋಸ್ಪ್ರಿನ್ ಸ್ಟಾರ್ಟ್ ಮಾಡಬೇಕು. ಸೊ ಈ ಒಂದು ಮೂರು ವಿಷಯ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸ್ಥೂಲಕಾಯ ಇದ್ದವರು ಅಥವಾ ಬಾಡಿ ವೆಯ್ಟ್ ಜಾಸ್ತಿ ಇದ್ದವರು ಅಥವಾ ಒಬೆಸಿಟಿ ಇದ್ದವ್ರಿಗೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇರೋದಿಲ್ಲ. ನಾವು 100 kg 120 kg ಇದ್ರೂ ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಮುಂಚೆ ನಾವು ಬಾಡಿ ವೆಯ್ಟ್ ರಿಡಕ್ಷನ್ ಮಾಡಿಸ್ಬೇಕು ಅದು ಅಂತ ನಾವು ಇತ್ತು. ಈಗ ಅದರಿಂದ ಕೇವಲ 4-5 kg ಕಡಿಮೆ ಆಗೋದ್ರಿಂದ ಯಾರಿಗೆ ಒಬೆಸಿಟಿ ಇದ್ದವ್ರಿಗೂ ಸಹ ನಾವು ಬೇರೆ ಎಲ್ಲ ಫಿಟ್ನೆಸ್ ನೋಡಿಕೊಂಡು ಕಾರ್ಡಿಯಾಲಜಿ ಮತ್ತು ಬ್ಲಡ್ ಪ್ರೆಷರು, ಥೈರಾಯ್ಡು ಇದೆಲ್ಲ ನೋಡಿಕೊಂಡು ನಾವು ಶಸ್ತ್ರಚಿಕಿತ್ಸೆನ ನಾವು ಮಾಡ್ತೀವಿ. ಸೊ ಅದರಿಂದ ನಾವು ಯಾರಿಗೇ ಆಗಲಿ ಶಸ್ತ್ರಚಿಕಿತ್ಸೆ ಪೋಸ್ಟ್ಪೋನ್ ಆಗಿ ಮಾಡೋದಿಲ್ಲ. ಧನ್ಯವಾದಗಳು. ಇದರಿಂದ ನಿಮಗೆ ಮಾಹಿತಿ ಉಪಯೋಗ ಆಗಿದೆ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಇದರಿಂದ ಉಪಯೋಗ ಆಗ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡ್ಯೂರಿಂಗ್ ಅಡ್ಮಿಷನ್ ಅಂದರೆ ಆಸ್ಪತ್ರೆ ಭರ್ತಿ ಆಗೋದ ದಿನದಿಂದ ಡಿಸ್ಚಾರ್ಜ್ ಆಗೋವರೆಗೂ ಏನೇನಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋ ಮೂಲಕ ನಾನು ತೋರಿಸ್ತೀನಿ.